ಸೇವಾ ನೇಮಕಾತಿಗಳು ಸೇರಿದಂತೆ ವಿವಿಧ ಸಶಸ್ತ್ರ ಪಡೆಗಳ ನೇಮಕಾತಿಗಳ ಪೂರ್ವ ತರಬೇತಿ ನೀಡ್ತಾ ಇರುವ ವಿದ್ಯಾಮಾತಾ ಅಕಾಡೆಮಿ ಯಶಸ್ವಿ ಪಯಣಕ್ಕೆ ಮತ್ತೊಂದು ಬಹುದೊಡ್ಡ ಯಶಸ್ಸು ದೊರಕಿದ್ದು ನಿರಂತರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತದೆ ಎಂಬುದಕ್ಕೆ ಈ ಸಲದ ಅಗ್ನಿಪಥ ನೇಮಕಾತಿಯ ಫಲಿತಾಂಶ ಸಾಕ್ಷಿಯಾಗಿದೆ. ವಿದ್ಯಾಮಾತಾ ಅಕಾಡೆಮಿಯು ನೀಡಿದ ನಿರಂತರ ತರಬೇತಿಯ ಫಲವಾಗಿ ಅಕಾಡೆಮಿಯ 5 ವಿದ್ಯಾರ್ಥಿಗಳು ಭಾರತೀಯ ಭೂಸೇನೆಗೆ ಆಯ್ಕೆಯಾಗಿ ದೇಶ ಸೇವೆಗೆ ಸಿದ್ಧರಾಗಿ ನಿಂತಿದ್ದಾರೆ. 2025-26ನೇ ಸಾಲಿನ ಅಗ್ನಿಪಥ ನೇಮಕಾತಿಯಲ್ಲಿ ಆಯ್ಕೆಯಾಗಿರುವಂತಹ ಪುತ್ತೂರು ತಾಲೂಕು ಪಾನಾಜೆ ಸೂರಂಬೈಲು ನಿವಾಸಿಯಾದ ಪ್ರವೀಣ್ ಕುಮಾರ್ ರೈ ಅವರ ಪುತ್ರ ವಿಜಿತ್ ಕುಮಾರ್ ರೈ, ಬಂಟ್ವಾಳ ತಾಲೂಕು ವೀರಕಂಬ ಮಂಗಿಲಪದವು ನಿವಾಸಿ ಇಸ್ಮಾಯಿಲ್ ಕೆ ಅವರ ಪುತ್ರ ಮಹಮ್ಮದ್ ಶಮಾಸ್ ಕೆ, ಕಡಬ ತಾಲೂಕು ಬಲ್ಪ ಗ್ರಾಮದ ಕೊರಪ್ಪನೆ ನಿವಾಸಿ ಬಾಲಕೃಷ್ಣ ಗೌಡ ಅವರ ಪುತ್ರ ದೀಕ್ಷಿತ್ ಕೆ, ಸುಳ್ಯ ತಾಲೂಕು ಅಜ್ಜಾವರ ಗ್ರಾಮದ ಕರ್ಲಪಾಡಿ ನಿವಾಸಿ ಗೋಪಾಲಕೃಷ್ಣ ಕೆ ಅವರ ಪುತ್ರ ಬಬಿತ್ ಕೆ, ಕಡಬ ತಾಲೂಕು ಬೆಳಂದೂರು ಗ್ರಾಮದ ಅಬಿರಾ ನಿವಾಸಿ ರವಿಕಿರಣ್ ಎ ಅವರು ವಿದ್ಯಾಮಾತಾ ಅಕಾಡೆಮಿಯು ನೀಡಿದ ಲಿಖಿತ ಪರೀಕ್ಷೆ ಹಾಗೂ ಮೈದಾನ ತರಬೇತಿಯನ್ನ ಪಡೆದು ತಮ್ಮ ಗುರಿಯನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ದು ಇನ್ನಷ್ಟು ಯುವಜನತೆ ಸೇನೆಗೆ ಸೇರಲು ಮಾದರಿಯಾಗಿದ್ದಾರೆ. ಇನ್ನು ಅಗ್ನಿಪಥ ಯೋಜನೆ ಪ್ರಾರಂಭವಾದಾಗಲೇ ಪ್ರಪ್ರಥಮ ಬಾರಿಗೆ ಕರಾವಳಿ, ಕೊಡಗು, ಕಾಸರಗೋಡು ವ್ಯಾಪ್ತಿಯಲ್ಲಿ ಪುತ್ತೂರಿನಲ್ಲಿ ವಿದ್ಯಾಮಾತಾ ಅಕಾಡೆಮಿಯ ತರಬೇತಿಯನ್ನ ಪ್ರಾರಂಭಿಸಿತು. ಈ ಮೂಲಕ ವಿದ್ಯಾಮಾತಾದಲ್ಲಿ ತರಬೇತಿ ಪಡೆದು ಅಗ್ನಿಪಥ, ಮಿಲಿಟರಿ ನರ್ಸಿಂಗ್ ಸರ್ವಿಸಸ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ವಾಯುಸೇನೆ, ನೌಕಾಸೇನೆಗಳಲ್ಲಿ 50ರಷ್ಟು ವಿದ್ಯಾರ್ಥಿಗಳು ಪ್ರಸ್ತುತ ಆಯ್ಕೆಯಾಗಿರ್ತಾರೆ. ಇನ್ನು ತಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸೇನೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಸಾಧನೆಯನ್ನ ಹಂಚಿಕೊಂಡ ಸಂಸ್ಥೆಯ ಆಡಳಿತ ನಿರ್ದೇಶಕರು ಈ ಸಾಧನೆ ಇನ್ನಷ್ಟು ಅಭ್ಯರ್ಥಿಗಳು ರಕ್ಷಣಾ ಪಡೆಗೆ ಸೇರುವ ಕನಸು ಈಡೇರಲಿ ಎಂದು ಅಕಾಡೆಮಿ ಸಾಧನೆಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.